ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಾವು ಒಂದು ಶಾಲೆಯ ಬ್ಲಾಗ್ ಸ್ಪಾಟನ್ನು ಹೇಗೆ ರಚಿಸಬೇಕು ಮತ್ತು ಅದರ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಹಂತ ಹಂತವಾಗಿ ನೋಡೋಣ. ಮೊದಲಿಗೆ ನಾವೊಂದು ಬ್ಲಾಗ್ ಸ್ಪಾಟನ್ನು ರಚನೆಯನ್ನು ಮಾಡಬೇಕಾದ್ರೆ ನಮ್ಮದೇ ಆದಂತಹ ಒಂದು ಇಮೇಲ್ ಖಾತೆಯನ್ನು ನಾವು ಹೊಂದಿರಬೇಕಾಗತ್ತೆ. ಒಂದು ಜಿಮೇಲ್ ಅಕೌಂಟನ್ನು ಹೊಂದಿರಬೇಕು. ಆ ಜಿಮೇಲ್ ಅಕೌಂಟಲ್ಲಿ ನೀವು ಮೊದಲಿಗೆ ಏನು ಮಾಡಬೇಕು ಅಂದರೆ ಈ ಗೂಗಲ್ ಆ್ಯಪ್ಸ್ ಅಂತ ಇದೆ. ಈ ಗೂಗಲ್ ಆ್ಯಪ್ಸಿಗೆ ಹೋಗಿ ಅದರಲ್ಲಿ ನೀವು ಈ ಬ್ಲಾಗರನ್ನು ಇಲ್ಲಿ ಕಾಣ್ತೀರಾ. ಇಲ್ಲಿದೆ ನೋಡಿ ಬ್ಲಾಗರು. ಈ ಬ್ಲಾಗರ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಸ್ಟೆಪ್ಪು ನಿಮ್ಮ ಜಿಮೇಲ್ ಅಕೌಂಟಿಗೆ ಲಾಗಿನ್ ಆಗಿ, ನೆಕ್ಸ್ಟು ಈ ಗೂಗಲ್ ಅಕೌಂಟ್ ಆ್ಯಪ್ಸಲ್ಲಿ ನೀವು ಬ್ಲಾಗರ್ ಮೇಲೆ ಕ್ಲಿಕ್ ಮಾಡಿ. ಬ್ಲಾಗರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲೊಂದು ಕ್ರಿಯೇಟ್ ಯುವರ್ ಬ್ಲಾಗ್ ಅಂತ ಬರುತ್ತೆ. ಈ ಕ್ರಿಯೇಟ್ ಯುವರ್ ಬ್ಲಾಗ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ರಿಯೇಟ್ ಯುವರ್ ಬ್ಲಾಗರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಕೇಳುತ್ತೆ ಯಾವ ಒಂದು ಅಕೌಂಟಿಂದ ನೀವು ಸೈನ್ ಇನ್ ಆಗಬೇಕು ಅಂತ ಇದ್ದೀರಾ ಅಂತ ಹೇಳಿ. ಇಲ್ಲಿ ನಾನು ಒಂದು ಅಕೌಂಟನ್ನು ಇದಕ್ಕಾಗಿ ಕ್ರಿಯೇಟ್ ಮಾಡಿದ್ದೀನಿ. ಸೃಷ್ಟಿ ಅನ್ನುವಂಥ ಒಂದು ಅಕೌಂಟಿಂದ ನಾನು ಲಾಗಿನ್ ಆಗ್ತಾ ಇದ್ದೀನಿ. ಇಲ್ಲಿ ಅದರ ಟೈಟಲ್ ಏನಾಗಿರಬೇಕು ಅಂತ ಕೇಳುತ್ತೆ. ಅಂದರೆ ಯಾವ ಒಂದು ಪರ್ಪಸಿಗಾಗಿ ನೀವು ಬ್ಲಾಗ್ ರಚನೆ ಮಾಡ್ತಾ ಇದ್ದೀರಾ ನಿಮ್ಗೆ ನೆನಪಲ್ಲಿರಬೇಕು. ಟೆಕ್ನಿಕಲ್ ವಿಷಯಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ಸ್ಗಳನ್ನು ಮಾಡ್ತೀರಾ, ಶಾಲೆಗಾಗಿ ಮಾಡ್ತೀರಾ, ಅಥವಾ ಶಾಲೆಗಾಗಿ ಮಾಡ್ತಾ ಇದ್ದರೆ ನೀವು ನಿಮ್ಮ ಶಾಲೆಯ ಟೈಟಲನ್ನು ನೀವು ಇಲ್ಲಿ ಕೊಡಬೇಕು. ನಿಮ್ಮ ಉದ್ದೇಶಕ್ಕೆ ಸಂಬಂಧಪಟ್ಟಂತಹ ಟೈಟಲ್ ಇಲ್ಲ ಆಗಿರಲಿ. ಹಾಗೆ ಸುಮ್ಮನೆ ಯಾವುದೋ ಒಂದು ಹೆಸರಿಡೋದು ಬೇಡ. ಆ ಹೆಸರೇ ನಿಮ್ಮ ಬ್ಲಾಗ್ ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದಾಗಿದೆ ಅನ್ನೋದು ನಿಮ್ಮ ಅರ್ಥ ಆಗಬೇಕು. ಇಲ್ಲಿ ನಾನು ಕ್ಲಾಸ್ ರೂಮ್ ಅಂತ ಹಾಕ್ಬಿಡ್ತೀನಿ. ಇಲ್ಲಿ ಕ್ಲಾಸ್ ರೂಮ್ ಮ್ಯಾಥ್ಸ್. ಓಕೆ, ಇದು ನಿಮ್ಮ ಬ್ಲಾಗಿನ ಟೈಟಲ್ ಆಗಿರುತ್ತೆ. ಕುಕ್ಕಿಂಗ್ ಮಾಡುವಂತಹ ಬ್ಲಾಗ್ಸ್ಗಳಾಗಿದ್ದರೆ ಇಲ್ಲಿ ಆ ಕುಕ್ಕರಿ ಹೆಸರುಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟು ಅಡ್ರೆಸ್ಸು. ಇದು ನೀವು ಬೇರೆಯವರಿಗೆ ಹಂಚುವಂತಹ ಅಡ್ರೆಸ್ ಆಗಿರೋದ್ರಿಂದ ಇದು ಸ್ಮಾಲ್ ಲೆಟರ್ಸಲ್ಲಿನೇ ಇರಬೇಕು. ಇದನ್ನು ನಾನು ಸೃಷ್ಟಿ ಹುದ್ದಾರ್ .blogspot.com ಇದು ಡಿಫಾಲ್ಟ್ ಆಗಿಲ್ಲಿರುತ್ತೆ. ದಿಸ್ ಬ್ಲಾಗ್ ಇಸ್ ಅವೈಲೇಬಲ್. ಸೃಷ್ಟಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಸೃಷ್ಟಿ ಹುದ್ದಾರ್ .blogspot.com ಅಂತ ಇದೆ. ಇದು ಅವೈಲೇಬಲ್ ಇರಲಿಲ್ಲ ಅಂದರೆ ಇಲ್ಲಿ ರೆಡ್ ಮಾರ್ಕಲ್ಲಿ ತೋರಿಸುತ್ತೆ. ಅವಾಗ ನೀವು ಅಡ್ರೆಸ್ಸನ್ನು ಚೇಂಜ್ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಅಡ್ರೆಸ್ ಆಫ್ ಯುವರ್ ಬ್ಲಾಗ್. ನೆಕ್ಸ್ಟು ಹೂ ಇಸ್ ದ ಓನರ್? ಬ್ಲಾಗರ್ ಪ್ರೊಫೈಲ್ ಅಂದರೆ ಓನರ್ ಆಫ್ ದಿಸ್ ಬ್ಲಾಗ್. SRUSHTIHUDDAR. ದಿಸ್ ಪರ್ಸನ್ ಇಸ್ ದ ಓನರ್ ಅಥವಾ the name that has to be displayed in blogger profile. ಇಷ್ಟ ಆಗಿಬಿಟ್ರೆ ಈ ಮೂರು ಹಂತಗಳನ್ನು ನೀವು ಮಾಡಿದ್ರೆ ನಿಮ್ಮ ಬ್ಲಾಗ್ ಇವಾಗ ಸಿದ್ಧವಾಯಿತು. ಫಿನಿಶ್. ಓಕೆ, this is just the notices that you receive. You can close them. ಯಾವತ್ತೂ ನಿಮ್ಮ ಒಂದು ಇನ್ಬಾಕ್ಸ್ ಈ ರೀತಿ ಇರುತ್ತೆ. ಇಲ್ಲಿ ಯಾವ ಪೋಸ್ಟ್ಸ್ಗಳು ಇಲ್ಲ, ನಿಮ್ಮ ಬ್ಲಾಗು ಸಿದ್ಧವಾಯಿತು. ಇಲ್ಲಿ ನಿಮ್ಮ ಬ್ಲಾಗು ಯಾವ ರೀತಿಯಾಗಿದೆ ಅಂತ ನೋಡೋಣ. ಇಲ್ಲಿ ನೋಡಬೇಕು ಅಂದರೆ ಇಲ್ಲಿ ನೋಡಿ ವ್ಯೂ ಬ್ಲಾಗ್ ಆಗ್ತಾ ಇದ್ದೀನಿ. ಇಷ್ಟೇ. ನಾನಿವಾಗ ಇದು ಡಿಫಾಲ್ಟ್ ಆಗಿರುತ್ತೆಲ್ಲ ನೋಡಿ. ನಾನು ಏನು ಕೊಟ್ಟಿದ್ದೆ ಟೈಟಲ್ಲು ಕ್ಲಾಸ್ ರೂಮ್ ಮ್ಯಾಥ್ಸ್. ನಾ ಹೇಳಿದ್ನಲ್ಲ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆಯೋ ಅದೇ ಇಲ್ಲಿ ಇರಬೇಕಾಗತ್ತೆ ಅಂತ. ಕ್ಲಾಸ್ ರೂಮ್ ಮ್ಯಾಥ್ಸು. ಇಲ್ಲಿ ಮಿಕ್ಕಿದ್ದೇನಿಲ್ಲ. ಇದು ನಿಮ್ಮ ಬ್ಲಾಗ್ನ ಒಂದು ವ್ಯೂ. ಈ ಒಂದು ವ್ಯೂವನ್ನು ನೀವು ಚೇಂಜ್ ಮಾಡಬೇಕು ಅಂದರೆ ಇವೆರಡು ನೀವು ಇಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಅಥವಾ ಇದನ್ನು ನೀವು ಕ್ಲೋಸ್ ಮಾಡಿದ್ರೂ ಪರವಾಗಿಲ್ಲ, ಇದು ಮಾತ್ರ ಇರಲೇಬೇಕಿಲ್ಲಿ. ಇದನ್ನು ನಾವು ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಥೀಮ್ಸಿಗೆ ಹೋಗೋಣ. ಥೀಮ್ಸಿಗೆ ಹೋಗಿ ಇಲ್ಲಿ ಯಾವ ಥೀಮ್ ಬೇಕೋ ನೀವು ಆ ಥೀಮನ್ನು ಆಯ್ಕೆ ಮಾಡ್ಕೊಳ್ಳಿ. ಅಂದರೆ ಒಂದು ನಿಮ್ಮ ಬ್ಲಾಗಿಗೆ ಒಂದು ಕವರ್ ಹಾಕ್ದಂಗೆ ನೀವು. ಅದೊಂದು ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂತಂದರೆ ನೀವು ಥೀಮ್ಸ್ಗಳ ಆಯ್ಕೆಯನ್ನು ನೀವಿಲ್ಲಿ ಮಾಡಬೇಕಾಗತ್ತೆ. ಇಲ್ಲಿ ನಾನೊಂದು ಸಿಂಪಲ್ ಬ್ಲಾಗನ್ನು ನಾನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಆಯ್ಕೆ ಮಾಡಿಕೊಂಡೆ. ಓಕೆ,
ಸೊ ಯಾವ ಥೀಮನ್ನು ನೀವು ಸೆಲೆಕ್ಟ್ ಮಾಡ್ತೀರಾ ಥೀಮನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆ ಥೀಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಅಂತ ಕೊಡಿ. ಗಾಟ್ ಇಟ್ ಅಂತ ಹೇಳಿ. ಸೊ ನ್ಯೂ ಥೀಮ್ ಅಪ್ಲೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೀವು ಅದನ್ನು ಇಲ್ಲಿ ಕಾಣ್ಬೋದು. ಸೊ ದಿಸ್ ಇಸ್ ಯೋರ್ ಥೀಮ್. ವಿಚ್ ಎವರ್ ಥೀಮ್ ಯು ಹ್ಯಾವ್ ಸೆಲೆಕ್ಟೆಡ್ ಇಟ್ ವಿಲ್ ಬಿ ಡಿಸ್ಪ್ಲೇಡ್ ಹಿಯರ್. ಸೊ ಈ ಥೀಮ್ನಲ್ಲಿ ನೀವು ಬದಲಾವಣೆಯನ್ನು ಮಾಡಬೇಕು ಅಂದರೆ ಇವಾಗ ನೋಡಿ, ಇಲ್ಲಿ ನೀವು ನಿಮ್ಮ ಬ್ಲಾಗ್ ಹೇಗೆ ಕಾಣಿಸುತ್ತೇನೋ ಅಂತ ಪ್ರಿವ್ಯೂವನ್ನು ನೀವು ಇಲ್ಲಿ ಮತ್ತೆ ನೋಡ್ಬೋದು. ಆಗಲೇ ಒಂದು ಸ್ಕೈ ಬ್ಲೂ ಆಗಿತ್ತು, ಇವಾಗ ಇದು ನಿಮ್ಮ ಬ್ಲಾಗ್ ಆಗಿದೆ. ಸೊ ಬ್ಯಾಕ್ ಐಲ್ ಗೋ ಟು ಬ್ಲಾಗರ್ಸ್ ಥೀಮ್. ಇದನ್ನು ನೀವು ಕಸ್ಟಮೈಸ್ ಮಾಡ್ಬೋದು. ಸೊ ಇಲ್ಲಿ ಕಸ್ಟಮೈಸ್ ಮಾಡಬೇಕು ಅಂದರೆ ಇಲ್ಲಿ ಇಮೇಜನ್ನು ನೀವು ಚೇಂಜ್ ಮಾಡ್ಬೋದು, ಇಮೇಜನ್ನು ತೆಗಿಬೋದು. ಚೇಂಜ್ ಇಮೇಜ್ ಅಂದರೆ ಇಮೇಜ್ ಇದೇ ಇರುತ್ತೆ, ಇದರ ಕಲರ್ಸನ್ನು ನೀವು ಇಮೇಜನ್ನು ಚೇಂಜ್ ಮಾಡಿ. ಸೊ ಇದರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ನೀವು. ಸೇ ಐಲ್ ಟೇಕ್ ದಿಸ್. ಓಕೆ, ಡನ್. ನೋಡಿ ಇವಾಗ ಹೇಗೆ ಕಾಣಿಸುತ್ತೆ. ಮತ್ತೆ ಬೇಕು ಅಂದರೆ ನೀವು ಚೇಂಜ್ ಮಾಡಿಕೊಂಡು ಬೇರೆ ಬೇರೆ ಒಂದು ನೋಡಿ ಬ್ಯಾಕ್ಗ್ರೌಂಡಲ್ಲಿ ಚೇಂಜ್ ಆಗಿರೋದನ್ನು ನೀವು ಕಾಣ್ತೀರಾ. ಸೊ ಇದನ್ನು ನೀವು ಇಮೇಜಸನ್ನು ಈ ಥರ ಚೇಂಜ್ ಮಾಡ್ಕೊಳ್ಳಿ. ನಂತರ ಇದರ ಒಂದು ಕಲರನ್ನು ನೀವು ಚೇಂಜ್ ಮಾಡ್ಬೋದು. ಚೇಂಜ್ ಥೀಮ್ ಕಲರ್. ನೋಡಿ ಇಲ್ಲಿ ಕಲರ್ ಎಕ್ಸಾಕ್ಟ್ಲಿ ಇಲ್ಲೇನು ಡಿಸ್ಪ್ಲೇ ಆಗುತ್ತೋ ಆ ಕಲರನ್ನೇನು ನಿಮ್ಗೆ ಸಿಗೋದಿಲ್ಲ, ಸ್ವಲ್ಪ ವೇರಿಯೇಷನ್ಸ್ಗಳು ಇರುತ್ತೆ. ಸೊ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಇಲ್ಲಿ ನೀವು ಚೂಸ್ ಮಾಡ್ಬೋದು, ಅಂದರೆ ಇದನ್ನು ಫಾರ್ಮ್ಯಾಟಿಂಗ್ ಮಾಡಿದ ಹಾಗೆ. ನಂತರ ಈ ವಿಡ್ತ್ಗಳನ್ನು ನೋಡಿ, ಇಲ್ಲಿ ಅಡ್ಜಸ್ಟ್ ವಿಡ್ತ್ಸ್ಗಳಿಗೆ ಹೋಗಿ ಅಡ್ಜಸ್ಟ್ ವಿಡ್ತ್ಗಳಲ್ಲಿ ಇದನ್ನು ನೀವು ಎಂಟೈರ್ ಬ್ಲಾಗ್ ಅಂದರೆ ದಿಸ್ ಮೇನ್ ಪಾರ್ಟ್ ದಟ್ ಇಸ್ ದ ಮರೂನ್ ಪಾರ್ಟ್. ಸೊ ಇದನ್ನು ನೀವು 1100 ಇಟ್ಕೊಳ್ಳಿ. ಬದಲಾವಣೆಯನ್ನು ನೀವು ನಂತರ ನೋಡಬಹುದು. 1100 ಎಂಟೈರ್ ಬ್ಲಾಗ್ 1100 ಇರಲಿ. ಸೈಡ್ ಬಾರ್ಸು ಒಂದು 250 ಇಟ್ಕೊಳ್ಳಿ. ಅಂದರೆ ಈ ಸೈಡ್ ಬಾರ್ಸಲ್ಲಿ ಇದ್ದಾವಲ್ಲ ಇದನ್ನು. ಓಕೆ, ಸೊ ಇದು ಏನೇ ಬದಲಾವಣೆಗಳನ್ನು ಮಾಡಿದ್ರೆ ಇಲ್ಲಿ ಸೇವ್ ಅಂತ ಇದ್ದರೆ ಸರಿ, ಇಲ್ಲದೆ ಹೋದರೆ ಇಲ್ಲಿ ಸೇವ್ ಕಾಣಿಸುತ್ತೆ. ಸೊ ನಾನಿಲ್ಲಿ ಸೇವ್ ಕೊಡ್ತಾ ಇದ್ದೀನಿ. ಸೊ ಅಪ್ಡೇಟೆಡ್ ದ ಕಸ್ಟಮೈಸರ್. ಸೊ ಯು ಕ್ಯಾನ್ ಜಸ್ಟ್ ವಾಚ್ ಇಟ್ ಹಿಯರ್. ಇಲ್ಲಿ ನೋಡಿ, ಇವಾಗ ನೀವು ವ್ಯೂ ಬ್ಲಾಗಿಗೆ ಹೋಗಿ. ಸೊ ಯು ಕ್ಯಾನ್ ಫೈಂಡ್ ದ ಡಿಫ್ರೆನ್ಸ್. ನೋಡಿ ಇಲ್ಲಿ ಪಕ್ಕದಲ್ಲಿರೋದು ನಾನು 250 ಮಾಡಿದ್ದೆ, ನಂತರ ಇದು ಎಂಟೈರ್ ಏನಾಯಿತು 1100 ಬಿಡ್ತಾಗಿದೆ. ಸೊ ಅಗೇನ್ ಲೆಟ್ ಅಸ್ ಕಸ್ಟಮೈಸ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಬ್ಯಾಕ್ಗ್ರೌಂಡ್ಸ್. ನಂತರ ಲೇಔಟ್ಸ್. ಲೇಔಟ್ ಇದು ಯಾವ ರೀತಿ ಇರಬೇಕು, ಯಾವುದು ಸೈಡ್ ಬಾರ್ಸ್ಗಳು, ಬಾಡಿ ಯಾವ ರೀತಿಯಾಗಿರಬೇಕು ಅಂತ. ಇಲ್ಲಿ 2 ಸೈಡ್ ಬಾರ್ಸ್ಗಳಿರಬೇಕು, ಒಂದೇ ಸಿಂಗಲ್ ಸೈಡ್ ಬಾರ್ ಇರಬೇಕು, ರೈಟ್ ಸೈಡು ಲೆಫ್ಟ್ ಸೈಡು, ಈ ಥರ ನಿಮ್ಗೆ ಯಾವ ಲೇಔಟ್ ಬೇಕು ನೀವು ಅದನ್ನು ವಿಚಾರ ಮಾಡಿ. ಇದರಲ್ಲಿ ನೀವು ವರ್ಕ್ ಮಾಡಿದ ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗುತ್ತೆ. ನಾನು ಇದನ್ನು ಚೂಸ್ ಮಾಡ್ತಾ ಇದ್ದೀನಿ. ಕೆಳಗಡೆ ಫುಟರ್ಸು ಅಂದರೆ ಅಡ್ರೆಸ್ಸಸ್ ಅದೆಲ್ಲ ಹಾಕಿರ್ತಾರಲ್ಲ, ಒಂದು ನಾನು 3 ಫುಟರ್ ಇರೋದನ್ನು ಆಯ್ಕೆ ಮಾಡ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಲೇಔಟನ್ನು ನೀವು ಚೂಸ್ ಮಾಡಬೇಕು. ಓಕೆ, ಸೊ ಲೇಔಟನ್ನು ನಾನು ಚೂಸ್ ಮಾಡಿದ್ದೀನಿ. ದೆನ್ ನೆಕ್ಸ್ಟ್ ಇಲ್ಲೇ ಬ್ಯಾಕ್ ಹೋಗಿ ನಂತರ ಫಾಂಟು ಒಂದು 16 ಇಟ್ಕೊಳ್ಳಿ. ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ನೋಡಿ ಈ ಫಾಂಟ್ಸ್ಗಳೇನಾಗುತ್ತೆ ನೋಡಿ, ಇವಾಗ 12 ಇರೋದನ್ನು ನಾನು 16 ಮಾಡಿದೆ. 16 ಮಾಡಿ ಇಲ್ಲಿ ಆಚೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಫಾಂಟ್ ಸೈಜ್ ಚೇಂಜ್ ಆಯಿತು. ಸೊ ಟೆಕ್ಸ್ಟ್ ಕಲರು ಯಾವ ಕಲರ್ ಇರಬೇಕು, ಈ ಥರ ಎಲ್ಲ ಹೋಗಿ ನೀವು ಚೂಸ್ ಮಾಡಿರಿ. ನಿಧಾನಕ್ಕೆ ಅದನ್ನು ನೀವು ಆನಂತರ ಮಾಡಿಕೊಡ್ರಿ. ಹಾಗೆಯೇ ಇಲ್ಲಿನೇ ಬ್ಯಾಕ್ಗ್ರೌಂಡ್ಸು. ಸೊ ಔಟರ್ ಬ್ಯಾಕ್ಗ್ರೌಂಡ್ ಇಲ್ಲಿದೆಯಲ್ಲ, ಇದು ಔಟರ್ ಬ್ಯಾಕ್ಗ್ರೌಂಡು, ಇದು ಮೇನ್ ಬ್ಯಾಕ್ಗ್ರೌಂಡು. ಆಗಲೇನೂ ಮಾಡಿದ್ವಿ. ವೀಕ್ಷಿಸಬೇಕು ಅಂದರೆ ಇಲ್ಲಿ ಕ್ಲಾಸ್ ರೂಮ್ ಮ್ಯಾಥ್ಸಿಗೆ ಹೋಗಿ ಈ ಪೇಜನ್ನು ರಿಫ್ರೆಶ್ ಮಾಡಿ. ಸೊ ರಿಫ್ರೆಶ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ನೀವು ಫಾರ್ಮ್ಯಾಟಿಂಗ್ಸ್ಗಳನ್ನೆಲ್ಲ ಇಲ್ಲಿ ನೀವು ಮಾಡ್ಬೋದು. ಸೊ ಈ ರೀತಿಯೆಲ್ಲ ನೀವು ಫಾರ್ಮ್ಯಾಟಿಂಗ್ಸನ್ನು ಮಾಡ್ತೀರಾ. ಓಕೆ, so this is your complete view of your blog spots.